ನಮಸ್ಕಾರ ಪ್ರೇಕ್ಷಕರೇ, ಟಿನಾ ನ್ಯೂಸ್ಗೆ ಸ್ವಾಗತ. ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಹತ್ಯೆಗೆ ಸಂಬಂಧಿಸಿದಂತೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಇಸ್ಮಾಲ್ ತಾಮಟ್ಕರ್ಗೆ ಧಾರವಾಡ ಹೈಕೋರ್ಟ್ ಪೀಠ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಫೈರೋಜ್ ಪಠಾಣ್ ಹತ್ಯೆಯಾಗುವ ಕೆಲ ವರ್ಷಗಳ ಹಿಂದೆ ಇಸ್ಮಾಯಿಲ್ ತಾಮಟ್ಕರ್ ಹಾಗೂ ಫೈರೋಜ್ ಪಠಾಣ್ ಮಧ್ಯೆ ನಡೆದಿದ್ದ ಸಂಭಾಷಣೆಗಳ ಆಡಿಯೋಗಳು ವೈರಲ್ ಆಗಿದ್ದವು. ನಿನ್ನನ್ನು ಮನೆ ಹೊಕ್ಕು ಹೊಡೆಯುತ್ತಾರೆ, ಹುಷಾರಾಗಿರು ಎಂದು ಇಸ್ಮಾಯಿಲ್ ತಾಮಟ್ಕರ್ ಅವರು ಹೇಳಿದ್ದ ಆಡಿಯೋಗಳು ಸಖತ್ ವೈರಲ್ ಆದ ನಂತರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಇಸ್ಮಾಯಿಲ್ ತಾಮಟ್ಕರ್ ಬಂಧನಕ್ಕೆ ಮುಂದಾಗಿದ್ದರು. ಆದರೆ ಇಸ್ಮಾಯಿಲ್ ತಾಮಟ್ಕರ್ ಅವರು ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಹೊರಗಿದ್ದುಕೊಂಡೇ ಅವರು ಜಾಮೀನಿಗಾಗಿ ಅರ್ಜಿ ಹಾಕಿದ್ದರು. ಫೈರೋಜ್ ಹತ್ಯೆಗೆ ಸಂಬಂಧಿಸಿದ ಚಾರ್ಜ್ ಶೀಟ್ನಲ್ಲಿ ಇಸ್ಮಾಯಿಲ್ ತಾಮಟ್ಕರ್ ಅವರನ್ನು 14ನೇ ಆರೋಪಿಯನ್ನಾಗಿಯೂ ಮಾಡಲಾಗಿದೆ. ಸದ್ಯ ಇಸ್ಮಾಯಿಲ್ ಅವರಿಗೆ ನಿರೀಕ್ಷಣಾ ಜಾಮೀನು ದೊರೆತಿದ್ದು ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ.